ತೈಲ ಬೆಲೆಯ ಏರಿಕೆಯ ಎಫೆಕ್ಟ್ನಿಂದಾಗಿ ಗಾರ್ಬೇಜ್ ಸಿಟಿ ಆಗುವಂತ ಆತಂಕ ಈಗ ನಿರ್ಮಾಣ ಆಗಿದೆ. ಡೀಸೆಲ್ ದರ ಹೆಚ್ಚಳದಿಂದಾಗಿ ಕಸ ವಿಲೇವಾರಿ ಸ್ಥಗಿತ ಆಗುತ್ತಾ? ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದೆ. ಸೊ ಈ ಒಂದು ಪರಿಣಾಮ ಯಾವೆಲ್ಲ ರೀತಿಯಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತೈಲ ಬೆಲೆ ಏರಿಕೆ ಆಗಿದೆ, ಅದೀಗ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಅನ್ನುವಂತಹ ಪಟ್ಟವನ್ನು ಹೊತ್ಕೊಳ್ತಾ ಅನ್ನುವಂತಹ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದಾಗಿ ಕಸ ವಿಲೇವಾರಿ ಸ್ಥಗಿತ ಆಗುತ್ತಾ? ಕಸ ವಿಲೇವಾರಿ ಸ್ಥಗಿತದ ಮುನ್ಸೂಚನೆಯನ್ನ ಗುತ್ತಿಗೆದಾರರ ಸಂಘ ಕೊಟ್ಟಿದೆ. ಒಂದೆಡೆ ಸರಿಯಾಗಿ ವೇತನ ಆಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ತೈಲದ ದರ ಹೆಚ್ಚಳ ಆಗಿದೆ. ಹೀಗಾಗಿ ಬೇಡಿಕೆ ಈಡೇರಿಸೋದಕ್ಕೆ ಘನತ್ಯಾಜ್ಯ ನಿರ್ವಹಣಾ ಸಿಇಒಗೆ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ದಾರೆ. ತೈಲ ಹೆಚ್ಚಳದಿಂದಾಗಿ ತ್ಯಾಜ್ಯ ನಿರ್ವಹಣಾ ವೆಚ್ಚ ನಿರೀಕ್ಷೆಗೂ ಮೀರಿ ಹೆಚ್ಚಾಗ್ತಾ ಇದೆ. ಕೂಡಲೇ ಗುತ್ತಿಗೆದಾರರ ಜೊತೆಗೆ ತುರ್ತು ಸಭೆ ನಡೆಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಸಭೆ ಕರೀಲಿಲ್ಲ ಅಂದ್ರೆ ತ್ಯಾಜ್ಯ ವಿಲೇವಾರಿ ಸ್ಥಗಿತಗೊಳಿಸುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಬೇಡಿಕೆ ಈಡೇರಿಸದೇ ಇದ್ರೆ ತ್ಯಾಜ್ಯ ವಿಲೇವಾರಿ ಸ್ಥಗಿತಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರು. ಡೀಸೆಲ್ಲು ಈಗ 98 ಹತ್ತತ್ರ 100 ರೂಪಾಯಿ ಆಗಿದೆ. ಮೊದಲಾದ್ರೂ ಡೀಸೆಲ್ನವರು ಒಂದು 5 ದಿವಸ 6 ದಿವಸ ಏನೋ ಸಾಲ ಕೊಡ್ತಾಯಿದ್ರು. ಈಗಿಲ್ಲ, ಪ್ರತಿದಿನ ನೀವು ಒಂದು ಡ್ರಾಪ್ ಹಾಕಿಸ್ಕೊಂಡ್ರೂ ದುಡ್ಡು ಕೊಡಲೇಬೇಕು, ಮುಂದಕ್ಕೆ ಹೋಗಲೇಬೇಕು ಅಂತ. ಒಂದು ಮಿನಿಮಮ್ ಅಂತ ಹೇಳಿದ್ರೆ 3 ಕಿಲೋ ಇದು ಒಂದು 3 ಲೀಟ್ರ್ ಬೇಕೇ ಬೇಕಾಗುತ್ತೆ ಒಂದು ಆಟೋ. ಯಾಕೆ ಅಂತ ಹೇಳಿದ್ರೆ ಅದು ಯಾವಾಗೂ ಚಾಲನೆಯಲ್ಲೇ ಇಟ್ಕೋಬೇಕು, ರನ್ನಿಂಗ್ನಲ್ಲೇ ಇಟ್ಕೋಬೇಕು. ಆಮೇಲೆ ಸ್ಟೇಜ್ ಬೈ ಸ್ಟೇಜು ಸ್ಟಾಪ್ ಮಾಡಬೇಕು. ಒಂದು ಸರಿ ಗಾಡಿನ ಸ್ಟಾಪ್ ಮಾಡಿ ಮುಂದೆ ಗೇರ್ ಹಾಕಿ ಮೂವ್ ಮಾಡುವಾಗ ಡೀಸೆಲ್ ಇಂಧನ ವೆಚ್ಚ ಜಾಸ್ತಿ ಆಗುತ್ತೆ. ಡೋರ್ ಟು ಡೋರ್ ಕಲೆಕ್ಷನ್ಗೆ ಹೋಗಿ ಬಂದು ತೊಗೊಂಬಂದು ರಸ್ತೆಯಲ್ಲಿ ಸುರಿದು ಅದನ್ನು ಕಾರ್ಮಿಕರು ಸೆಗ್ರಿಗೇಟ್ ಮಾಡಬೇಕು, ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ಕನ್ನು ಸಪ್ರೇಟ್ ಮಾಡಬೇಕು. ಅದರಿಂದ ಹ್ಯೂಮನ್ ಹಜಾರ್ಡಸ್ಟ್ ಆಗ್ತಾಯಿದೆ. ಪಾಪ ನೌಕರರಿಗೆ ಅವಾಗವಾಗ ಕಾಯಿಲೆಗಳು ಬರ್ತಾಯಿದೆ. ಇತ್ತೀಚೆಗೆ ನಾವು ESIನವರು ಹೆಲ್ತ್ ಕ್ಯಾಂಪ್ ಮಾಡಿದ್ರು. ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅದರಲ್ಲಿ ನಾವು ಈಸ್ಟ್ ಝೋನಿಂದ, ಈಸ್ಟ್ ಅಂದರೆ ಈಗ ನಾರ್ತ್ ಝೋನಿಂದ ಒಂದು 400 ಜನ ವರ್ಕರ್ಸನ್ನ ನಾವು ಕಳಿಸಿದಾಗ 400 ಜನ ವರ್ಕರ್ನಲ್ಲಿ 286 ಜನಕ್ಕೆ ಸಾಂಕ್ರಾಮಿಕ ರೋಗ ತಗುಲುವಂಥ ಲಕ್ಷಣ ಇದೆ ಅಂತೇಳಿ ರಿಪೋರ್ಟ್ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.